ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಮನಗರದ ಬಿಡದಿಯಲ್ಲಿ ಮಾಜಿ ಡಾನ್ ಮುತ್ತಪ್ಪರಾಯ್ ಪುತ್ರ ರಿಕ್ಕಿ ಮೇಲೆ ಫೈರಿಂಗ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಕೃತ್ಯ ನಡೆದ ಸ್ಥಳದಲ್ಲಿ ಪೊಲೀಸರು ಇವತ್ತು ಕೂಂಬಿಂಗ್ ನಡೆಸಿದ್ದಾರೆ. ಬೇರೆ ವಸ್ತುಗಳೇನಾದರೂ ಸಿಗುತ್ತಾ ಅಂತ ಪರಿಶೀಲಿಸಿದ್ದಾರೆ. ಮುತ್ತಪ್ಪರಾಯ್ ಪುತ್ರ ರಿಕ್ಕಿ ರಾಯ್ ಮೇಲೆ ಗುಂಡಿನ ದಾಳಿ ಪ್ರಕರಣದ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಮುತ್ತಪ್ಪರಾಯ್ ಎರಡನೇ ಪತ್ನಿ ಅನುರಾಧ ಹಾಗೆ ರಾಕೇಶ್ ಮಲ್ಲಿ ಮೇಲೆ ಶಂಕೆ ವ್ಯಕ್ತವಾಗಿದೆ. ಭೂ ವಿವಾದ ಸಂಬಂಧ ರಿಕ್ಕಿ ರಾಯ್ ಕೊಲೆಗೆ ಯತ್ನಿಸಿರುವಂತಹ ಅನುಮಾನ ಮೂಡಿದೆ. ಮುತ್ತಪ್ಪರಾಯ್ ಮೃತಪಟ್ಟ ಬಳಿಕ ರಿಕ್ಕಿ ರಾಯ್ಗೆ ಸಾಕಷ್ಟು ಬೆದರಿಕೆ ಇತ್ತು. ಹೀಗಾಗಿನೇ ಹೆಚ್ಚು ಸೆಕ್ಯೂರಿಟಿಯಲ್ಲಿ ಓಡಾಡ್ತಾ ಇದ್ರು. ಇದೀಗ ರಿಕ್ಕಿ ರಾಯ್ ಕೊಲೆ ಯತ್ನದಲ್ಲಿ ಅಂಡರ್ವರ್ಲ್ಡ್ ಲಿಂಕ್ ಇರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಆಯಾಮದಲ್ಲೂ ಸಿಸಿಬಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಮಂಗಳೂರು ಹಿಂದುತ್ವದ ಭದ್ರಕೋಟೆ ಅಂತ ಯಾರು ಹೇಳಿದ್ದು? ಎಲ್ಲಾ ಧರ್ಮಕ್ಕೂ ಇದು ಭದ್ರಕೋಟೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಮಾತನಾಡಿದ ಅವರು, ಇಲ್ಲಿ ಯಾವುದೂ ಜಾತಿ ಮೇಲಲ್ಲ, ನೀತಿ ಮೇಲಿದೆ ಅಂತ ಹೇಳಿದರು. ದಾವಣಗೆರೆಯಲ್ಲಿ ನಡೆಯಲಿರುವಂತಹ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಫ್ಲೆಕ್ಸ್ ಕಟೌಟ್ಗಳು ರಾರಾಜಿಸ್ತಾ ಇದೆ. ಎಲ್ಲೆಡೆ ವಿಜೇಂದ್ರ ಪೋಸ್ಟರ್ಗಳೇ ರಾರಾಜಿಸ್ತಾ ಇದ್ದು ರೇಣುಕಾಚಾರ್ಯ ತಂಡದ ಕೈ ಮೇಲಾಗಿದೆ. ಯತ್ನಾಳ್ ಟೀಮ್ನಲ್ಲಿದ್ದ ಸಂಸದ ಜಿಎಂ ಸಿದ್ದೇಶ್ವರ್, ಹಾಲಿ ಸಂಸದ ಬಿಪಿ ಹರೀಶ್ ಭಾವಚಿತ್ರಗಳು ಮಾಯವಾಗಿವೆ. ಮಿನಿ ಬಸ್ ಡ್ರೈವರ್ ಕಿಡ್ನಾಪ್ ಹಾಗೆ ಹಲ್ಲೆ ಮಾಡಿದ್ದಂತ ಗ್ಯಾಂಗ್ ಅರೆಸ್ಟ್ ಆಗಿದೆ. ತಲಘಟ್ಟಪುರ ಪೊಲೀಸರು ರೌಡಿ ಶೀಟರ್ ಮಂಜೇಶ್ ಹಾಗೆ ದಿಲೀಪ್, ನೂತನ್, ಚಂದ್ರಶೇಖರ್ ಅನ್ನೋರನ್ನ ಬಂಧಿಸಿದ್ದಾರೆ. ಮೈಸೂರಿನಲ್ಲಿ ರಸ್ತೆ ಅಗಲೀಕರಣಕ್ಕೆ 40 ಮರಗಳನ್ನು ಕಡಿದ ಘಟನೆ ವಿರುದ್ಧವಾಗಿ ಪ್ರತಿಭಟನೆ ಮುಂದುವರೆದಿದೆ. ಟೀಮ್ ಮೈಸೂರು ನೇತೃತ್ವದಲ್ಲಿ ಪಾಲಿಕೆ, ಅರಣ್ಯ ಇಲಾಖೆ ವಿರುದ್ಧವಾಗಿ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು 3D ಚಿತ್ರವನ್ನು ಬಿಡಿಸಿ ಕಲಾವಿದ ಮನೋಹರ್ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ರು. ಶಿವಮೊಗ್ಗ ಗ್ರಾಮಾಂತರ ಭಾಗದ ತುಂಗಾಭದ್ರಾ ನದಿಯ ತಟದಲ್ಲಿ ಅಕ್ರಮ ಮರಳು ದಂಧೆ ಮುಂದುವರೆದಿದೆ. ನಸುಕಿನ ಜಾವ ಎಸಿ ಸತ್ಯನಾರಾಯಣ್ ನೇತೃತ್ವದಲ್ಲಿ ಹಾಡೋನಹಳ್ಳಿ ಬಳಿ ರೇಡ್ ಮಾಡಿದ್ದು 10 ಜೆಸಿಬಿ, 5 ಟ್ರ್ಯಾಕ್ಟರ್ ಒಳಗೊಂಡಂತೆ ಇನ್ನಷ್ಟು ವಾಹನಗಳು ಪತ್ತೆಯಾಗಿವೆ. ಸಾರಿಗೆ ಬಸ್ನಲ್ಲಿ ಮಹಿಳೆಯ ವ್ಯಾನಿಟಿ ಬ್ಯಾಗ್ನಲ್ಲಿದ್ದಂತ 20 ಗ್ರಾಂನ ನೆಕ್ಲೆಸ್ ಕಳ್ಳತನ ಮಾಡಲಾಗಿದ್ದು, ಮಹಿಳೆ ಸೀದಾ ಬಸ್ಸನ್ನೇ ಪೊಲೀಸ್ ಠಾಣೆ ಬಳಿ ಕರ್ಕೊಂಡು ಬಂದು ದೂರು ಕೊಟ್ಟಿದ್ದಾಳೆ. ಹಾವೇರಿಯ ಬಂಕಾಪುರದಿಂದ ಹುಬ್ಬಳ್ಳಿಗೆ ತೆರಳುವಾಗ ಶಬಾನುಬಾನು ನೀಲರಗಿ ಅನ್ನೋ ಮಹಿಳೆಯ ಬಳಿ ಇದ್ದಂತ 1,20,000 ರೂಪಾಯಿ ಮೌಲ್ಯದ ನೆಕ್ಲೆಸ್ ಕಳವಾಗಿತ್ತು. ಭಾರೀ ಮಳೆ ಬಿರುಗಾಳಿಗೆ ನೂರಾರು ಅಡಿಕೆ ಮರಗಳು ಧರಾಶಾಹಿಯಾಗಿವೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸೊಂಡನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಮಕ್ಕಳಂತೆ ಬೆಳೆಸಿದ್ದಂತ ಅಡಿಕೆ, ತೆಂಗಿನ ಮರಗಳು ನೆಲಸಮವಾಗಿದ್ದನ್ನ ಕಂಡು ರೈತ ಕಣ್ಣೀರಿಟ್ಟಿದ್ದಾನೆ. ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ರಾಂಬನ್ ಜಿಲ್ಲೆಯಲ್ಲಿ ಭೂಕುಸಿತ ಉಂಟಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಮಕ್ಕಳು, ವೃದ್ಧರು ಮತ್ತು ರೋಗಿಗಳ ಪರಿಸ್ಥಿತಿ ಇನ್ನಷ್ಟು ಚಿಂತಾಜನಕವಾಗಿದೆ. 3 ಮಂದಿ ಅವಾಂತರಕ್ಕೆ ಬಲಿಯಾಗಿದ್ದಾರೆ. ಜಮ್ಮು ಕಾಶ್ಮೀರದ ರಾಂಬನ್ನಲ್ಲಿ ಮಹಾಮಳೆಗೆ ಭಾರೀ ಅವಾಂತರವೇ ನಡೆದು ಹೋಗಿದೆ. ಭಾರೀ ಮಳೆ ಹಾಗೆ ಆಲಿಕಲ್ಲು ಮಳೆ ಬಳಿಕ ಭೂಕುಸಿತ ಸಂಭವಿಸಿದೆ. ರಸ್ತೆಗಳು ಕಲ್ಲು ಮಣ್ಣಿನಿಂದ ತುಂಬಿ ಹೋಗಿದೆ. ವಾಹನಗಳು ಕೆಸರಿನಲ್ಲಿ ಹೂತು ಹೋಗಿವೆ. ಹಲವು ಕಟ್ಟಡಗಳಿಗೂ ಹಾನಿಯಾಗಿದೆ. ಜಮ್ಮು ಕಾಶ್ಮೀರದ ದರಮಕುಂಡ್ನ ಚನಾಬ್ ನದಿಯ ಬಳಿಯ ಹಳ್ಳಿಯೊಂದಕ್ಕೆ ಭಾರೀ ಮಳೆಯಿಂದಾಗಿ ನೀರು ನುಗ್ಗಿದ್ರಿಂದ ದಿಢೀರ್ ಪ್ರವಾಹ ಉಂಟಾಗಿದೆ. 10 ಮನೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದು, ಭಾಗಶಃ ಮನೆಗಳು ಹಾನಿಗೊಳಗಾಗಿದೆ. ಸುಮಾರು 25ರಿಂದ 30 ಮನೆಗಳಿಗೆ ಈ ರೀತಿಯಾಗಿ ಹಾನಿಯಾಗಿದೆ. ಇನ್ನು ಪ್ರವಾಹದಲ್ಲಿ ಸಿಲುಕಿದವರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಉತ್ತರ ಪ್ರದೇಶದ ಬದೌನ್ನಲ್ಲಿ 4 ಮಕ್ಕಳ ತಾಯಿ ಅಳಿಯನ ತಂದೆಯೊಂದಿಗೆ ಪರಾರಿಯಾಗಿದ್ದಾಳೆ. ಮಮತಾ ಎಂಬಾಕೆ ಶೈಲೇಂದ್ರ ಎಂಬುವನ ಜೊತೆ ಮನೆಯಲ್ಲಿದ್ದಂತ ಆಭರಣ, ನಗದಿನ ಜೊತೆಗೆ ಓಡಿ ಹೋಗಿದ್ದಾರೆ. ಮಹಿಳೆಯ ಪತಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2024ರಲ್ಲಿ ವಿದ್ಯಾರ್ಥಿ ದಂಗೆ ಬಳಿಕ ಬಾಂಗ್ಲಾದೇಶದಿಂದ ನಿರ್ಗಮಿಸಿ ಭಾರತಕ್ಕೆ ಬಂದಿದ್ದಂತ ಶೇಖ್ ಹಸೀನಾ ಮತ್ತಿತರರನ್ನ ಹಿಡಿಯೋದಕ್ಕೆ ಇಂಟರ್ಪೋಲ್ ನೆರವಿಗೆ ಬಾಂಗ್ಲಾ ಪ್ರಯತ್ನಿಸ್ತಾ ಇದೆ. ಶೇಖ್ ಹಸೀನಾ ಸೇರಿದಂತೆ 12 ಮಂದಿಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನು ನೀಡುವಂತೆ ಇಂಟರ್ಪೋಲ್ಗೆ ಬಾಂಗ್ಲಾದೇಶ ಮನವಿ ಮಾಡಿದೆ.